ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೆ ತುಂಬ ದಿನ ಆಯಿತು ವಿಡಿಯೋ ಅಪ್ಲೋಡ್ ಮಾಡಿ. ಸುಮಾರು ಒಂದು 15 ದಿನ ಲೆಕ್ಕ ಆಯ್ತು ನನಗೆ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿದ್ದಿಲ್ಲ. ಸ್ವಲ್ಪ ಕೆಲಸ ಇರೋದ್ರಿಂದ ಏನು ವಿಡಿಯೋ ಮಾಡಿದ್ದಿಲ್ಲ. ಇವತ್ತು ನಮ್ಮ ಸೂರ್ಯಕಾಂತಿ ಹೇಗಿದೆ ಅಂತ ತೋರಿಸ್ತೀನಿ. ಎಲ್ಲರೂ ಬನ್ನಿ ನೋಡೋಣ. ನೋಡಿ, ಇದೆ ನಮ್ಮ ಬದುಕು ನಡ್ಕೊಂತ ಹೋಗ್ತಿರ್ಬೇಕಾದ್ರೆ ಎಷ್ಟು ಸುಂದರವಾದ ವ್ಯೂ ಕಾಣ್ತಾ ಇದೆ ಅಂತ ನೋಡ್ಬೋದು. ಇಲ್ಲಿ ಹೊರಗೆ ಬಂದ್ಬಿಟ್ರೆ ಮನೆಗೆ ಹೋಗೋದಕ್ಕೆ ಮನಸ್ಸು ಬರಲ್ಲ ನನಗೆ. ಇಲ್ಲಿ ಎಷ್ಟು ಚೆನ್ನಾಗಿ ಪ್ಲೇಸ್ ಇದೆ ನೋಡಿ, ಎಷ್ಟು ಸುತ್ತ ಹಸಿರು ಕಾಣ್ತಾ ಇದೆಯಲ್ಲ, ಮನೆಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ನೋಡಿ, ಇದೇ ನಮ್ಮ ಸೂರ್ಯಕಾಂತಿ. ಇವತ್ತಿಗೆ ಇದು 80 ದಿನ, ಹೆಚ್ಚು ಕಡಿಮೆ 80 ದಿನ ಆಯಿತು. ಅಂದರೆ 2 ತಿಂಗಳು 20 ದಿನ ಆಯಿತು. ಇನ್ನೇನು ಒಂದು 10-15 ದಿನದಲ್ಲಿ ಸೂರ್ಯಕಾಂತಿ ಕಟ್ ಮಾಡಕ್ಕೆ ಬರುತ್ತೆ. ಇನ್ನೇನು ಮಿಷಿನ್ ತಂದು ಹೊಡ್ಸೇ ಬಿಡೋದು. ನೋಡಿ, ಇವಾಗ ಏನಾಗಿ ನಮ್ಗೆ ಏನೇ ಕೆಲಸ ಇಲ್ಲ. ಈಗ ಸ್ವಲ್ಪ ಮಿಷಿನ್ನು ಬರೋ ತನಕ ಇನ್ನೇನು ನಮಗೆ ವರ್ಪ ಆಯ್ತಂದ್ರೆ, ವರ್ಪ್ ಬಂದರೆ ಚೆನ್ನಾಗಿ ಬಿಸಿಲು ಬರ್ತಂದ್ರೆ ನೋಡಿ ಸೂರ್ಯಕಾಂತಿ ಕಟಾವು ಮಾಡೇ ಇದೆ. ನೋಡಿ ನಮ್ಮ ಸೂರ್ಯಕಾಂತಿ. ಈ ಸೂರ್ಯಕಾಂತಿ ತೆನೆ ನನ್ನ ಅಂಗೈ ಎಷ್ಟಿದೆ ಅಷ್ಟು ಅಗಲ ಇದೆ. ಈ ಥರ ಬಂದರೆ ನಮ್ಗೆ ಇಳುವರಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನೋಡೋಕೆ ಕೂಡ ನನಗೆ ತುಂಬ ಖುಷಿನೂ ಆಗುತ್ತೆ. ಇದೇ ಥರ ಹೊಲ ಪೂರ್ತಿ ಇದ್ದರೆ ನಮಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ. ಅಂದರೆ ಇದು ಇವಾಗ ಇದೆಯಲ್ಲ ತೆನೆ, ಈ ತೆನೆ ಹೊಲ ಪೂರ್ತಿ ಇಲ್ಲ. ಈ ನಾನು ನಿಂತಿರೋ ಜಾಗದಲ್ಲಿ ಮಾತ್ರ ಇದಾವೆ ಅಷ್ಟೇ. ಹೊಲ ಪೂರ್ತಿ ಇದ್ದರೆ ಇದೇ ಥರ ತೆನೆ ಬಂದರೆ ನಮಗೆ ಇನ್ನೂ ಇಳುವರಿ ಜಾಸ್ತಿ ಬರುತ್ತೆ. ನೋಡಿ ಯಾವ ಥರ ಇದೆ ಅಂತ. ಇದು ನಾವು ಅವಾಗ ನೋಡಿದರೆ ಅಂಗೈ ಅಗಲ ಸೂರ್ಯಕಾಂತಿ ತೆನೆ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ಇದೇ ಥರ ಹೊಲ ಪೂರ್ತಿ ನಮಗೆ ತೆನೆ ಬಂದರೆ ನಮಗೂ ಕೂಡ ಇಳುವರಿ ಚೆನ್ನಾಗಿ ಬಂದು ಲಾಭ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂದರೆ ಈ ಎಲ್ಲ ಥರ ಇದೇ ಥರ ಇಲ್ಲ. ಅಂದರೆ ಒಂದು ಸಣ್ಣವು ದೊಡ್ಡವು ಅಂತ ಇದ್ದಾವೆ. ನೋಡಿ ಎಷ್ಟು ದೊಡ್ಡ ತೆನೆ ಇದ್ದಾವೆ. ಅಂದರೆ ಈಗ ನಾನು ಮಾಡ್ತಿರೋ ಜಾಗದಲ್ಲಿ ಒಂದು ಸ್ವಲ್ಪ ತೆನೆ ಚೆನ್ನಾಗಿ ಬಂದಿದ್ದಾವೆ. ಸೂರ್ಯಕಾಂತಿ ತೆನೆ ದೊಡ್ಡ ಸೈಜ್ ಬಂದಿದ್ದಾವೆ. ಕಾಳು ಕೂಡ ತುಂಬ ಗಟ್ಟಿಯಾಗಿ ಒಳ್ಳೆ ಪುಷ್ಕಳವಾಗಿ ಬಂದಿದ್ದಾವೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ಬೇಕನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿದ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.